ಮೊದಲನೆಯ ಪ್ರಶ್ನೆ, ಗೂಬೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಎ ಗ್ರೀಸ್, ಬಿ ಅಮೆರಿಕ, ಸಿ ಜಪಾನ್, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀಸ್ ದೇಶದ. ಎರಡನೆಯ ಪ್ರಶ್ನೆ, ಸಕ್ಕರೆ ನಾಡು ಎಂದು ಯಾವುದನ್ನ ಕರೆಯುತ್ತಾರೆ? ಎ ರಾಮನಗರ, ಬಿ ಮಂಡ್ಯ, ಸಿ ಕೋಲಾರ, ಡಿ ಹಾಸನವನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ಮೂರನೆಯ ಪ್ರಶ್ನೆ, ಯಾವ ಪ್ರಾಣಿ ಹಸಿವಾದಾಗ ತನ್ನನ್ನೇ ತಾನು ಕೂಡ ತಿನ್ನಬಹುದು? ಎ ಇಲಿ, ಬಿ ಹಾವು, ಸಿ ನಾಯಿ, ಡಿ ಮೊಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು. ನಾಲ್ಕನೆಯ ಪ್ರಶ್ನೆ, ಕಾಲಿಗೆ ಕಪ್ಪು ದಾರ ಕಟ್ಟಿಕೊಂಡರೆ ಏನಾಗುತ್ತದೆ? ಎ ಆಯುಸ್ಸು ಹೆಚ್ಚಾಗುತ್ತದೆ, ಬಿ ಅದೃಷ್ಟ ಬರುತ್ತದೆ, ಸಿ ಉತ್ತಮವಾದ ಆರೋಗ್ಯ, ಡಿ ದುಷ್ಟಶಕ್ತಿಗಳಿಂದ ರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಐದನೆಯ ಪ್ರಶ್ನೆ, ಚೀಯಿಂಗ್ ಗಮ್ ಜೀರ್ಣವಾಗಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತದೆ? ಎ 7 ದಿನ, ಬಿ 10 ದಿನ, ಸಿ 3 ದಿನ, ಡಿ 2 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 3 ದಿನಗಳು. ಇನ್ನು ಆರನೆಯ ಪ್ರಶ್ನೆ, ಯಾವ ಜೀವಿ ನೀರು ಕುಡಿದ ತಕ್ಷಣ ಅದು ಸಾಯುತ್ತದೆ? ಎ ಜಿರಳೆ, ಬಿ ಕಾಂಗರೋ ಇಲಿ, ಸಿ ಚೇಳು, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಗರೋ ಇಲಿ. ಏಳನೆಯ ಪ್ರಶ್ನೆ, ಸಿಮೆಂಟ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಬಿಹಾರ್, ಸಿ ಕೇರಳ, ಡಿ ಮಧ್ಯಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಎಂಟನೆಯ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೂ ಬೆಳೆಯುತ್ತದೆ? ಎ 40, ಬಿ 50 ವರ್ಷಗಳು, ಸಿ 45 ವರ್ಷಗಳು, ಡಿ 60 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 40 ವರ್ಷಗಳು. ಒಂಬತ್ತನೆಯ ಪ್ರಶ್ನೆ, ಚಿಪ್ಸ್ ತಿನ್ನುವುದರಿಂದ ಯಾವ ಅಂಗವು ಹಾನಿಗೊಳಗಾಗುತ್ತದೆ? ಎ ಕಿಡ್ನಿ, ಬಿ ಹೃದಯ, ಸಿ ಹೊಟ್ಟೆ, ಡಿ ಲಿವರ್ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಭಾಗ. ಹತ್ತನೆಯ ಪ್ರಶ್ನೆ, ಯಾವ ಜೀವಿ ಹೆಚ್ಚಾಗಿ ಮನುಷ್ಯರನ್ನ ಕೊಲ್ಲುತ್ತದೆ? ಎ ಹಾವುಗಳು, ಬಿ ಸೊಳ್ಳೆ, ಸಿ ನಾಯಿ, ಡಿ ಮೊಸಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆಗಳು. 11ನೆಯ ಪ್ರಶ್ನೆ, ಕೆಂಪು ಚಿನ್ನ ಎಂದು ಯಾವುದನ್ನ ಕರೆಯುತ್ತಾರೆ? ಎ ರಕ್ತಚಂದನ, ಬಿ ಶ್ರೀಗಂಧ, ಸಿ ಮಣ್ಣು, ಡಿ ಅರಿಶಿಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಚಂದನ. 12ನೆಯ ಪ್ರಶ್ನೆ, ತಲೆನೋವಿಗೆ ತಕ್ಷಣ ಪರಿಹಾರ ನೀಡಬಲ್ಲ ಹಣ್ಣು ಯಾವುದು? ಎ ಆರೆಂಜ್, ಬಿ ಪಪಾಯ, ಸಿ ಆಪಲ್, ಡಿ ಬಾಳೆಹಣ್ಣು.
ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. 13ನೆಯ ಪ್ರಶ್ನೆ, ಯಾವ ಸಮಸ್ಯೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ? ಎ ಖಿನ್ನತೆ, ಬಿ ಹಠ, ಸಿ ಒತ್ತಡ, ಡಿ ಕೋಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಖಿನ್ನತೆ. 14ನೆಯ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಎ ಮಧ್ವಾಚಾರ್ಯರು, ಬಿ ಕನಕದಾಸರು, ಸಿ ಪುರಂದರದಾಸರು, ಡಿ ತ್ಯಾಗರಾಜರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ರಾಶಿಯವರು ಎರಡನೇ ಮದುವೆ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಎ ವೃಷಭ ರಾಶಿ, ಬಿ ತುಲಾ ರಾಶಿ, ಸಿ ಧನಸ್ಸು ರಾಶಿ, ಡಿ ಕುಂಭ ರಾಶಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ವೃಷಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ ಮತ್ತು ಕುಂಭ ರಾಶಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.